ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮೂರಲ್ಲಿ 3ನೇ ದಿನದ ಹಬ್ಬ. ಸದ್ಯಕ್ಕೆ ಇವಾಗ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಇವಾಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ, ನಾವು ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹಂಗೆ ಅಂದ್ಬಿಟ್ಟು ಕ್ಯಾಮ್ರಾ ಎಲ್ಲ ಎತ್ಕೊಂಡು ಬಂದಿಲ್ಲ, ಸುಮ್ಮನೆ ಮೊಬೈಲಲ್ಲೇ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಈ ಫೋಟೋಸ್ ಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದಿಲ್ಲ, ನಂದು ಇನ್ಸ್ಟಾಗ್ರಾಮ್ ಐಡಿಲಿ ಅಪ್ಲೋಡ್ ಮಾಡಿರ್ತೀನಿ. ಒಂದು ಸರಿ ನೋಡಿ ಹೋಗ್ಬಿಟ್ಟು. ಇವತ್ತಿನ ಫೋಟೋಗ್ರಾಫರ್ ಯಾರು ಗೊತ್ತಾ? ಬರೋ ಇಲ್ಲಿ ಆಗ್ಬಿಡ್ರ, ಇವರಿಬ್ಬರೇ ನಮ್ಮ ಇವತ್ತಿನ ಫೋಟೋಗ್ರಾಫರ್ಸು. ಆಲ್ಮೋಸ್ಟ್ ಚೆನ್ನಾಗಿ ತಗೊಟ್ಟವ್ರೆ ಫೋಟೋಸು ವೀಡಿಯೋಸ್ ಎಲ್ಲ. ನೋಡೋಣ ಅದು ಯಾವ ರೀತಿ ಬಂದಿರುತ್ತೆ ಏನೋ, ನಾನು ಇನ್ನೂ ಚೆಕ್ ಮಾಡಿಲ್ಲ, ಮಾಡಬೇಕು. ಇವಾಗ ಊಟ ಎಲ್ಲ ಮುಗೀತು, ಹೋಗ್ಬೇಕಿನ್ನೇನೋ ದೇವ್ರು ಬರುತ್ತೆ. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ. ಐ ಥಿಂಕ್ ನೆನ್ನೆ ಮೊನ್ನೆಗಿಂತ ಇವತ್ತು ತುಂಬ ಚೆನ್ನಾಗಿ ಬಂದಿರುತ್ತೆ. ಇವತ್ತು ತುಂಬ ವೇಷಗಳನ್ನೆಲ್ಲ ಹಾಕ್ಕೊಂಡು ಇಡೀ ಊರಲ್ಲೆಲ್ಲ ಮೆರವಣಿಗೆ ಮಾಡೋದು ಆ ರೀತಿ ಇರುತ್ತೆ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗೈತೆ ಫೋಟೋಸ್ ತಗೊಳ್ಳೋಕ್ಕೆ. ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ಲೆಫ್ಟ್ ಸೈಡ್ ಕೆಳಗಡೆ ಬಂದರೆ ಈ ರೀತಿ ಲೊಕೇಶನ್ ಐತೆ, ಚೆನ್ನಾಗೈತೆ ನಮಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ಬಳೆ ತೋರಿಸು, ಇಬ್ಬರದ್ದು ತೋರಿಸಿ, ಬಳೆ ಹಾಕ್ಸ್ಕೊಂಡಿದ್ದೀರಲ್ಲ ತೋರಿಸಿ. ನೀನು ತೋರಿಸಿ ಮಗನೆ, ಹಿಂಗೆ ಕೈ ಕೊಡಿಲಿ, ಆ ಕೈನೂ ಕೊಡಿಲಿ. ಬಳೆ ಗಾಜಿನ ಬಳೆಗಳು ಚೆನ್ನಾಗೈತೆ, ಚೆನ್ನಾಗೈತೆ. ನಿಂದುವೆ ಇಬ್ರದ್ದು ಚೆನ್ನಾಗೈತೆ. ಇವತ್ತಿನ ಹಬ್ಬ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೋ ಗೊತ್ತಿಲ್ಲ, ಇವತ್ತು ಕೂಡ ನಾವು ಇಲ್ಲಿಗೆ ಬೇಗನೆ ಬಂದ್ವಿ. ಇಷ್ಟು ವರ್ಷ ಎಲ್ಲ ಮಿಸ್ ಆಗಿಬಿಡ್ತಿತ್ತು. ನಾನು ಪ್ರಸನ್ನ ಅವ್ರ ಹತ್ರ ಯಾವಾಗಲೂ ಕೇಳ್ತಾನೆ ಇದ್ದೆ, ಈ ಊರಲ್ಲಿ ಏನು ಹುಡುಗರೇ ಕಾಣಿಸಲ್ವಲ್ಲ, ಓಡಾಡೋದೇ ಇಲ್ವಲ್ಲ ಅಂತ. ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೆಲ್ಲ ಜನ ಹುಡುಗರನ್ನ ಒಂದೇ ಸರಿ ನೋಡಿದ್ದು. ಇಷ್ಟು ವರ್ಷ ಎಲ್ಲ ಮುಂದೆ ಪಾಸ್ ಆಗಿಬಿಡ್ತಿದ್ರು. ಇವಾಗ ಒಂದೊಂದೇ ಗೆಟಪ್ ಅವರು ಬರ್ತಾನೆ ಹೋಗ್ತಾರೆ. ಇವ್ರ ಹೆಸರೆಲ್ಲ ಕೇಳಿಬಿಡಿ, ನನಗೆ ಪ್ರತಿಯೊಂದು ಗೆಟಪ್ದು ಹೆಸರೆಲ್ಲ ಗೊತ್ತಿಲ್ಲ, ಸುಮ್ಮನೆ ನೋಡ್ತೀವಿ ಅಷ್ಟೇ. ಹೆಸರೆಲ್ಲ ಕೇಳಕ್ಕೆ ಹೋಗ್ಬಿಡಿ, ನನಗೂ ಗೊತ್ತಿಲ್ಲ. ಆದರೂ ಒಂಥರ ಪ್ರತಿ ವರ್ಷ ಅದನ್ನೇ ನೋಡಿದ್ರು ಇದೆಲ್ಲ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಅವ್ರವ್ರದ್ದೇ ಆದ ಒಂದೊಂದು ವೇಷಗಳನ್ನ ಹಾಕ್ಕೊಂಡು ಬರ್ತಾರೆ. ಇವ್ರುಗಳೆಲ್ಲ ಮುಂದೆ ಪಾಸ್ ಆದಮೇಲೆ ಇವಾಗ ಲಾಸ್ಟಲ್ಲಿ ದೇವ್ರು ಬರುತ್ತೆ. ಇವಾಗ ನಾವು ಪೂಜೆ ಮಾಡಿಸ್ಕೊಂಡು ಮುಂದೆ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಜೊತೆನೇ ಮೆರವಣಿಗೆ ಹೋಗಲಿಲ್ಲ, ಊರು ತುಂಬ ವಾಪಸ್ ಮನೆ ಕಡೆನೇ ಬಂದ್ವಿ. ಅದೊಂದು ರೌಂಡ್ ಬಂದ್ಬಿಡ್ಲಿ, ಒಟ್ಟಿಗೆ ಆಮೇಲೆ ನೋಡೋಕೆ ಹೋಗೋಣ ಸಂಜೆ ಮೇಲೆ ಅಂತ ಮನೆ ಕಡೆ ಬಂದ್ವಿ. ಬಿಸಿಲಿಗೂ ಅದಕ್ಕೂ ಏನೋ ಒಂಥರ ಒಳಗಡೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಹೊರಗಡೆನೇ ಕೂತ್ಕೊಂಡು ಸೆಟ್ಲಾಗಿದ್ದೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಇವರಿಬ್ಬರು ಜಾತ್ರೆ ಹತ್ರನೇ ಸ್ಟಾಪ್ ಆಗಿದ್ರು, ಏನೋ ಸ್ಕೆಚ್ ಹಾಕತ್ತವ್ರೆ ಅಂತ. ಸದ್ಯಕ್ಕೆ ಇವಾಗ ಈ ಬಬಲ್ಸ್ದು ಒಂದೇ ಸಾಕು ಕಣಪ್ಪ ಅಂದ್ಕೊಂಡು ತೆಗೆಸ್ಕೊಂಡು ಬಂದು ಆಟಾಡ್ತವ್ರೆ, ನೋಡ್ಬೇಕು ಆಮೇಲೆ. ಹೋಗಕ್ಕಾಗಿಲ್ಲ, ಅದಕ್ಕೆ ಸೊಟ್ಟೆ ನೀನು ಎತ್ಕೊಳ್ಳೋರು ಯಾರು, ನಮ್ಗಾಗೋದಿಲ್ಲ. ಹೋಗೋದಾಮೇಲೆ ಹೋಗದೇ ಇದ್ರೇನು ಅಲ್ಲಿಗೆ? ಇಲ್ಲೇ ಆಟಾಡು ಸಾಕು. ಬೇಡ ಅಂತಾನೆ ಹೇಳ್ತಿರೋದು. ಅಯ್ಯೋ ಎಷ್ಟೊಂದು ಬರ್ತಾವೆ ನೋಡ್ತೀನಿ. ಏನು ಇಬ್ರು ಸೇರ್ಕೊಂಡು ಹೊಡ್ದು ಅಂತ. ಸರಿ. ಸೂಪರ್. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ವಾ, ಇವತ್ತು ಗೆಟಪ್ಸ್ ಎಲ್ಲ ಹಾಕೊಂಡು ಬರ್ತಾರೆ ಅಂತ. ಇದು ನಾನು ಮಾಡಿರೋ ವಿಡಿಯೋ ಅಲ್ಲ, ನಾನು ಮೆರವಣಿಗೆಗೆ ಹೋಗೋಕ್ಕಾಗಲಿಲ್ಲ. ಸೊ ನಮ್ಮೂರವರೇ ಒಬ್ಬರಣ್ಣ ಮಾಡಿರೋ ವಿಡಿಯೋ ಇದು. ಸೊ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಅದೇನಾಯಿತು ಅಂದರೆ, ನಾನು ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಪ್ರಸನ್ನ ಅವ್ರ ಹತ್ರ ಮೊಬೈಲ್ ಕೊಟ್ಟು ಕಳಿಸ್ದೆ, ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ. ಅವ್ರು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಮೇಕಪ್ ಎಲ್ಲನೂ ತೆಗ್ದುಬಿಟ್ಟಿದ್ರಂತೆ. ಸೊ ಅವ್ರಿಗೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಿಕ್ಕಿರೋ ಅಷ್ಟೇ ವೀಡಿಯೋ ಸಾಕಲ್ವಾ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು.
ಇದೆಲ್ಲ ಮುಗಿದ ಮೇಲೆ ನಾವು ಜಾತ್ರೆ ಕಡೆ ಬಂದ್ವಿ. ಅವಾಗ ಸಿರಿ ಅಪ್ಪ ನಂಗೆ ಏನು ಬೇಡ ಕಣಪ್ಪ, ಇದೊಂದು ಫೋನ್ ಕೊಡ್ಸಪ್ಪ ಅಂದ್ಬಿಟ್ಟು ಸಿರಿಗೂ ಜಾನುಗುವೆ ಅದೊಂದು ಫೋನ್ ಒಂದು ಮಾತ್ರ ತೊಗೊಂಡು ಬಂದರು. ಕತೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಮುಂದುವರಿಯುತ್ತೆ ಇರಿ. ಅಲ್ಲೇನೋ ಅದೊಂದೇ ಫೋನ್ ಸಾಕು ಅಂದ್ಬಿಟ್ಟು ತಗೊಂಡು ಬಂದ್ಲಾ. ಮನೆಗೆ ಬಂದಮೇಲೆ ಇವಾಗ ಅದು ಬೇಡವಂತೆ, ಬೇರೆದು ದೊಡ್ಡ ಗನ್ ಬೇಕಂತೆ. ಅದಕ್ಕೆ ಇಷ್ಟೆಲ್ಲ ಸಿಟ್ಟು. ಯಾಕೆ ಬಳ್ತಿದ್ಯಾ, ಏನಂತ ಹೇಳು. ಇದೇ ಐತಲ್ಲ, ಇದೇ ಬೇಕು ಅಂದಲ್ಲ ನೀನು. ತೆಗಿ ಮತ್ತೇನಕ್ಕೆ ತೆಗೆಸ್ಕೊಂಡೆ? ತಗೊಳ್ಳೋಣ ಇರು, ಹೋಗ್ಬಿಟ್ಟು ಇವಾಗ. ಇದೇ ಕೋಪಕ್ಕೆ ನಂಗೆ ಯಾವ ಜುಟ್ಟು ಬೇಡ ರಿಬ್ಬನು ಬೇಡ ಅಂತ ಹೇಳ್ಬಿಟ್ಟು ಬರೋ ಎಲ್ಲ ರಿಬ್ಬನ್ ಎಲ್ಲ ತೆಗೆದು ಬಿಸಾಕ್ತವಳೆ. ಇನ್ನು ನೈಟ್ ಊಟಕ್ಕೆ ಮಾಮೂಲಿ ಅನ್ನ, ಸಾಂಬಾರು, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ವಡೆ, ಪಾಯಸ ಮತ್ತು ಒಂದು ಹುಳ್ಳಿಕಾಳು ಸಾಂಬಾರು ಒಂದು ಎಕ್ಸ್ಟ್ರಾ ಅಂತೆ. ಅದು ಮಾರಮ್ಮಂಗೆ ಸುಂಕ ಕಳ್ಕೊಂಡು ಬರಬೇಕಂತೆ. ಸೊ ಹಂಗಾಗಿ ಅಲ್ಲಿಗೆ ತೊಗೊಂಡೋಗ್ಬೇಕಿತ್ತು. ಅದೊಂದು ಸಾಂಬಾರು ಎಕ್ಸ್ಟ್ರಾ ಇತ್ತು. ನೀವು ಇಷ್ಟೇನ ಅಡುಗೆ ಅನ್ಕೋಬೋದು, ಬಟ್ ವೆಜ್ ಅವ್ರ ಮನೆಗೆ ಯಾರ ಮನೆಗೆ ಹೋದ್ರೂ ಇದೇ ಥರ ಮಾಡೋದು ನಮ್ಮ ಕಡೆ. ಬೆಳಗ್ಗೆಯಿಂದ ಮಾಡಿಲ್ಲ, ಈಗ 10 ಗಂಟೆ ರಾತ್ರಿ ಪೂಜೆ ಮಾಡಕ್ಕೆ ಹೋಗಿದ್ಯಾ? ಏನವಾ ಬಂದು ನೆನ್ನೆ ಸುಟ್ಕೊಂಡಿದ್ದಿಲ್ಲ ಹಂಗೆ. ಆಮೇಲೆ ಚುಚ್ಚುವ ಯಾಕೆ ಚೆನ್ನಾಗಿ ಪೇಪರಲ್ಲಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮೂರಿನ ಹಬ್ಬದ ಲಾಗು. ಅವ್ರವ್ರಿಗೆ ಅವ್ರವ್ರ ಊರ್ದು ಸ್ಪೆಷಲ್ ಅನಿಸುತ್ತೆ, ಹಾಗೆ ನನಗೂ ನಮ್ಮೂರ್ದು ಸ್ಪೆಷಲ್ಲೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.